ಸರಾಯಿ ಅಂತ ಸಾರಾಯಿ ಅಂತಂದ್ರೆ ಈಗ ಸಾರಾಯಿ ಇಲ್ಲ ಅಂತ ನೀವೇನಂದ್ರು ಯಾಕಂದ್ರೆ ನೀವು ಕುಡ್ದವ್ರಲ್ಲ ನಾವು ಕುಡ್ದವ್ರಲ್ಲ ನಮ್ಗೆ ಗೊತ್ತಾಗಲ್ಲ ಸರಾಯಿ ಅಂದ್ರೆ ಏನಂತ ಏನಂದ್ರು ಕೂಡ ವಿಷಯ ಅಂತೂ ಅದೇ ಅಲ್ಲ ಸರ್ ಯಾಕಂದ್ರೆ ಮೊನ್ನೆ ಡಿಸ್ಕಷನ್ ಅಲ್ಲಿ ಸಾರಾಯಿ ನಿಷೇಧ ಅಂತ ಅಂದ್ವಿ ನಾವು ಉತ್ತರ ಕರ್ನಾಟಕದ ಮಂದಿ ಹಂಗೆ ಅಂತೀವಿ ಸಾರಾಯಿ ನಿಷೇಧ ಅಂತ ಹಂಗಲ್ಲ ಸಾರಾಯಿ ಇಲ್ಲ ಅಂತ ಈಗ ಯಾರು ಕುಡಿಯಲ್ಲ ಅಂತ ಪಾನ ನಿಷೇಧ ಮದ್ಯ ನಿಷೇಧ ಆ ಮದ್ಯ ನಿಷೇಧ ಏನ್ ಮಾಡಿದಲ್ಲ ಆ ವಿಚಾರ ಮಹಿಳೆಯರಿಗೆ ಅದು ಬಹಳಷ್ಟು ಅಪೀಲ್ ಮಾಡ್ತು ಅಂತ ಯಾಕಂದ್ರೆ ಈ ಕುಡಿಯೋ ಚಟ ಇದೆಯಲ್ಲ ಅದರಿಂದ ಬಹಳಷ್ಟು ಅಫೆಕ್ಟ್ ಆಗೋದು ಮಹಿಳೆಯರಿಗೆ ಅವರ ಫ್ಯಾಮಿಲಿ ಒಳಗಡೆ ಡೊಮೆಸ್ಟಿಕ್ ವೈಲೆನ್ಸ್ ಜಾಸ್ತಿ ಆಗುತ್ತೆ ಮಕ್ಕಳು ಅದ ಚಟಕ್ಕೆ ದಾಸರಾಗಿ ಹಾಳಾಗ್ತಾರೆ ಅವರ ಗಂಡಂದಿರು ಅವ್ರಿಗೆ ಉದ್ಯೋಗ ಇಲ್ಲ ಕೆಲಸ ಇಲ್ಲ ಬಟ್ ಮದ್ಯ ನಿಷೇಧ ಏನಿದೆಯಲ್ಲ ಅದು ಕೂಡ ಅದು ಎಫೆಕ್ಟಿವ್ ಆಗಿ ಇರ್ಲಿಲ್ಲ ಅನ್ನೋ ವಿಚಾರನೂ ಇದೆ ಕಳ್ಳಬಟ್ಟಿ ಬಂತು ಸರಾಯಿ ಜನ ಸತ್ರು ಆಮೇಲೆ ಎಲ್ಲಿ ಬೇಕಲ್ಲಿ ಸಿಗುತ್ತೆ ಸರ್ ಗುಜರಾತ್ ಅಲ್ಲಿ ಪಾನ ನಿಷೇಧ ಇದೆ ಬಟ್ ಟೂರಿಸ್ಟ್ಗಳು ಬಂದವರು ಕುಡಿಬೋದಂತ ಯಾರು ಅಲ್ಲ ಗುಜರಾತ್ನವ್ರಿಗೂ ಕುಡಿಬೋದು ಎಲ್ಲರೂ ಕುಡಿಬೋದು ಇವನ್ ಬಿಹಾರದೊಳಗೂ ಕೂಡ ಮೊನ್ನೆ ನೀವು ಲಕ್ಕಿ ಸರಾಯ್ ಒಳಗಡೆ ಉಪಮುಖ್ಯಮಂತ್ರಿ ವಿಜಯ್ ಸಿನ್ಹಾ ಪ್ರಚಾರ ಮಾಡ್ಲಿಕ್ಕೆ ಹೋದಾಗ ಜನ ಪ್ರತಿಭಟನೆ ಮಾಡಿದ್ರು RJD ಒಬ್ಬ MLC ಕೂಡ ಇದ್ರು ಆ ಪ್ರತಿಭಟನೆ ಒಳಗಡೆ ಉಪಮುಖ್ಯಮಂತ್ರಿ ಏನು ಹೇಳ್ಬಿಟ್ರು ಅಂತಂದ್ರೆ ಇವು RJD MLC ಕುಡಿದು ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಪ್ಪ ನಿಮ್ಮ ರಾಜ್ಯದೊಳಗಡೆ ಮದ್ಯ ನಿಷೇಧ ಇದೆ ನೀವು ಉಪಮುಖ್ಯಮಂತ್ರಿ ನೀವು ಇನ್ನೊಬ್ಬರ ಮೇಲೆ ಕುಡಿದು ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಅವ್ರೇನ್ ಮಾಡಿದ್ರು MLC ಇಮ್ಮಿಡಿಯೇಟ್ಲಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಾವೇ ಮಷಿನ್ ಇರ್ತದಲ್ಲ ಮೀಟ್ರು ಅದ್ರ ಮೇಲೆ ಒಂದು ಪರೀಕ್ಷೆ ಮಾಡಿಸಿದ್ರು ಅಲ್ಲಿ ಕುಡಿದಿರ್ಲಿಲ್ಲ ಅಂತ ಗೊತ್ತಾಯ್ತು ಅಂದ್ರೆ ಹೇಳ್ತಾ ಇರೋದು ಅರ್ಥ ಏನು ಅಂತಂದ್ರೆ ಮದ್ಯಪ ನಿಷೇಧ ಅಲ್ಲಿ ಆಗಿದೆ ಅದು ಎಫೆಕ್ಟಿವ್ ಆಗಿಲ್ಲ ಆದರೂ ಕೂಡ ಅದು ಮಹಿಳೆಯರಿಗೆ ಹೆಚ್ಚು ಅಪೀಲ್ ಮಾಡಿದೆ ಎಲ್ಲ ಕಾರಣಗಳಿಗೋಸ್ಕರ ಮಾಹಿತಿಯ ಪ್ರಕಾರ 2 ದಶಕದ ಬಳಿಕವೂ ಕೂಡ ನಿತೀಶ್ ಗೆಲ್ಲ ಆಡಳಿತ ವಿರೋಧಿ ಅಲೆ 10ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ನಿತೀಶ್ ಕುಮಾರ್ ಬಿಕಾಸ್ ಅಲ್ಲಿ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ JDU ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ ತಾವು ನೋಡ್ತಾ ಇರಬಹುದು ಅಲ್ಲಿ ಯಾವ ರೀತಿಯಾದಂತಹ ಸ್ಥಾನಗಳನ್ನ ಭದ್ರ ಮಾಡ್ಕೊಂಡಿದೆ JDU ಅಂತ 68 ಸ್ಥಾನಗಳಲ್ಲಿ ಮುನ್ನಡೆ ಬಿಜೆಪಿ 60 ಸೊ 68-60 ಎಷ್ಟು ಎಕ್ಸಾಕ್ಟ್ಲಿ ಚೇಂಜ್ ಆಗಿದೆ ಕಳೆದ ಬಾರಿಯ ಸಿನಾರಿಯೋ ಅಂತ 20 ವರ್ಷಗಳಾದರೂ ಕೂಡ ನಿತೀಶ್ ಕುಮಾರ್ ಅವರ ಇಮೇಜ್ ಏನಿದೆ ಅದು ಒಂದಿಷ್ಟು ಬದಲಾಗಿಲ್ಲ ಹೀಗಾಗಿ ನಿತೀಶ್ ಕುಮಾರ್ ಅವರು ಮತ್ತೆ ಆದರೆ ಎಲ್ಲೂ ಕೂಡ ಬಿಜೆಪಿ ಇಲ್ಲಿಯವರೆಗೆ ಅವರೇ ಮುಖ್ಯಮಂತ್ರಿ ಅಂತ ಘಂಟಾಘೋಷವಾಗಿ ಎಲ್ಲೂ ಹೇಳಿಲ್ಲ ಈ ವಿಚಾರದಲ್ಲಿ ನಿತೀಶ್ ಕುಮಾರ್ ಅವರಿಗೆ ಒಂದು ಸ್ವಲ್ಪ ಬೇಜಾರು ಇರಬಹುದು ಅಮಿತ್ ಶಾ ಮತ್ತು ಮೋದಿ ಅವ್ರ ಮೇಲೆ ಮೋದಿ ಅವರೆಲ್ಲ ಅಮಿತ್ ಶಾ ಅವ್ರ ಮೇಲೆ ಒಂದು ಸ್ವಲ್ಪ ಅವ್ರಿಗೆ ಯಾಕಂದ್ರೆ ಇಬ್ಬರು ನಾಯಕರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದೇ ಇಲ್ಲ ನಿತೀಶ್ ಕುಮಾರ್ ಆಯ್ತು ಅಥವಾ ಅಮಿತ್ ಶಾ ಅವರಾಗಿರ್ಬೋದು ಮೋದಿ ಅವರಾಗಿರ್ಬೋದು ಸೊ ಹೀಗಾಗಿ ನಿತೀಶ್ ಕುಮಾರ್ ಅವರ ಒಂದು ಸುಶಾಸನ ಅಂತ ಏನು ಹೇಳ್ತಾರೆ ಅದು ಮತ್ತೆ ಕಮಾಲ್ ಮಾಡಿದೆ ಎಸ್ಪೆಷಲಿ ಮಹಿಳಾ ಪವರ್ ಏನಿದೆ ಅದು ಮತ್ತೆ ಅಲ್ಲಿ ಬಿಹಾರಲ್ಲಿ ಕಮಾಲ್ ಮಾಡ್ತಾ ಇದೆ ಅಂತ ಹೇಳ್ಬಹುದು ಯಾಕೆ ಅಂತಂದ್ರೆ ಪಾರಂಪರಿಕವಾಗಿ ಸಾಂಪ್ರದಾಯಿಕವಾಗಿ ಮಹಿಳೆಯರೇ ನಿತೀಶ್ ಕುಮಾರ್ ಅವರ ಕೈ ಹಿಡಿದಿದ್ದು ಈ ಬಾರಿಯೂ ಕೂಡ ಪುರುಷರಿಗಿಂತ ಅತಿ ಹೆಚ್ಚು ಸರತಿ ಸಾಲಿನಲ್ಲಿ ನಿಂತು ವೋಟ್ ಹಾಕಿದ್ದು ಮಹಿಳೆಯರು ಸುಮಾರು 10% ಗಿಂತ ಹೆಚ್ಚು ಮಹಿಳೆಯರು ಈ ಬಾರಿ ಮತದಾನವನ್ನ ಮಾಡಿದ್ದಾರೆ ಮನೆಗಳಿಂದ ಹೊರಗಡೆ ಬಂದಿದ್ದಾರೆ ವಿಶೇಷವಾದಂತಹ ಆಸಕ್ತಿ ತೋರಿಸಿದ್ದಾರೆ ಚುನಾವಣೆಗಳಲ್ಲಿ ಈ ಬಿಹಾರದ ಭವಿಷ್ಯವನ್ನ ನಾವೇ ನಿರ್ಮಾಣ ಮಾಡ್ತೀವಿ ನಾವೇ ಬರೀತೀವಿ ಅಂತ ಅವರು ಹೊರಗಡೆ ಬಂದು ಮತದಾನ ಮಾಡಿರೋದು ಈ ಬಾರಿ ನಿತೀಶ್ ಕುಮಾರ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗುವಂತಹ ಎಲ್ಲಾ ಚಾನ್ಸಸ್ಸು ಇದೆ ಅದೇ ಹೇಳೋದು ನೀವು ಸುಮಾರು 1 ಕೋಟಿ ಮಹಿಳೆಯರಿಗೆ 10,000 ರೂಪಾಯಿ ಹಣ ಹಾಕಿದ್ರಿ 1 ಕೋಟಿ ಮಹಿಳೆಯರು ಅಂತ ಅಂದ್ರೆ ಆ ಕುಟುಂಬದಲ್ಲಿ ಅಟ್ಲೀಸ್ಟ್ 4 ಜನ ಇದ್ರೂ ಕೂಡ ಅದ್ರಲ್ಲಿ ಒಂದು 3 ಕೋಟಿ ಆಗೋಯ್ತು ಸೊ 3 ಕೋಟಿ ಇಸ್ ನಾಟ್ ಅ ಸ್ಮಾಲ್ ನಂಬರ್ ಜುಮ್ಲಾ ಅಲ್ಲ ದಟ್ ಇಸ್ ದಿ ಫ್ಯಾಕ್ಟ್ ಹೆಂಗೆ ಗ್ಯಾರಂಟಿ ಇಲ್ಲಿ ಗ್ಯಾರಂಟಿಗಳನ್ನ ಕರ್ನಾಟಕದಲ್ಲಿ ಜುಮ್ಲಾ ಕರ್ನಾಟಕ ಇಸ್ ಆಲ್ಸೋ ಜುಮ್ಲಾ ಅದೆಲ್ಲ ಬೇಡ ಸರ್ ಇಲ್ಲೂ ಜುಮ್ಲಾ ಇದು ಜುಮ್ಲಾ ಕರ್ನಾಟಕ ಜುಮ್ಲಾ ಆದ್ರೆ ಬಿಹಾರನು ಜುಮ್ಲಾ ನಿಮ್ದೇ ಬಿಜೆಪಿ ಕೊಡ್ತಾ ಇದೆಯಾ ಎಲ್ಲಾದ್ರೂ ಸರ್ ನಾವ್ ಹೇಳ್ತೀವಿ ಎದೆ ತಟ್ಟು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ ಜುಮ್ಲಾ ಬಂಬ್ಲಾ ಬೇಡ ರಾಷ್ಟ್ರೀಯ ಪಕ್ಷಗಳಿಗೆ ಜುಮ್ಲಾ ಬಂಬ್ಲಾ ಬೇಡ ತಾಕತ್ತಿದ್ಯಾ ಮದ್ಯ ನಿಷೇಧ ಮಾಡ್ತೀರಾ ತಾಕತ್ತಿದ್ಯಾ ನಿಮ್ಗೆ ಶಕ್ತಿ ಇದೆಯಾ ಪಾನ ನಿಷೇಧ ಮಾಡ್ತೀರಾ ಇವಾಗ ಮಾಡ್ತೀರಾ ತಾಕತ್ತಿದ್ಯಾ 10,000 ಅಷ್ಟೇ ಒಂದ್ ನಿಮಿಷ ರಾಮಕೃಷ್ಣ ಅವ್ರೆ ಒಂದ್ ನಿಮಿಷ